ಯಶವಂತರಾಯ ಪಾಟೀಲ್ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆಗಿನ ಚರ್ಚೆಯ ಬಳಿಕವಾಗಿ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ರಾಜೀನಾಮೆಯನ್ನ ಕೊಟ್ಟಿದ್ರು ಯಶವಂತರಾಯ ಪಾಟೀಲ್, ಈಗ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆಗಿನ ಚರ್ಚೆ ನಡೆಸಿದ ಬಳಿಕವಾಗಿ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಪಾಟೀಲ್. ರಾಜೀನಾಮೆ ಅಂಗೀಕರಿಸದಂತೆ ವಿಧಾನಸಭೆ ಕಾರ್ಯದರ್ಶಿಗೆ ಸೂಚನೆಯನ್ನ ಸಿಎಂ ನೀಡಿದ್ದಾರೆ. ಯಶವಂತರಾಯ್ಗೆ ಕರೆ ಮಾಡಿ ಸಮಾಧಾನ ಪಡಿಸಿದಂತಹ ಡಿಕೆ ಶಿವಕುಮಾರ್ 15 ನಿಮಿಷಗಳ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಸಿಎಂ ಹಾಗೂ ಯಶವಂತರಾಯ ಪಾಟೀಲ್. ಇನ್ನು ರಾಜೀನಾಮೆ ವಾಪಸ್ ಪಡೆಯುವ ಭರವಸೆಯನ್ನ ಪಾಟೀಲ್ ನೀಡಿರುವಂಥದ್ದು, ಅಂದ್ರೆ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಳ್ತೀನಿ ಅಂತ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ರು ಇಂಡಿ ಶಾಸಕ. ಈಗ ರಾಜೀನಾಮೆಯನ್ನ ಸಲ್ಲಿಸಿದ್ದ ಯಶವಂತರಾಯ ಪಾಟೀಲ್ ಯೂ ಟರ್ನ್ ಆಗಿದ್ದಾರೆ. ಅಂದ್ರೆ ರಾಜೀನಾಮೆಯನ್ನ ಕೊಟ್ಟಿದ್ರು ಅದನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ನಾಳೆ ಸುದ್ದಿಗೋಷ್ಠಿಯನ್ನ ಮಾಡಿ ಎಲ್ಲವನ್ನ ಹೇಳ್ತೇನೆ ಅಂತ ತಿಳಿಸಿದ್ದಾರೆ. ಕುತೂಹಲ ಮೂಡಿಸಿದೆ ಈಗ ಯಶವಂತರಾಯ ಪಾಟೀಲ್ ರವರ ಈ ಮಾತು. ನಾಳೆ ಹೇಳ್ತೀನಿ, ಅಂದ್ರೆ ನಿರ್ಧಾರಗಳನ್ನ ನಾನು ತಗೊಂಡಿದ್ದೀನಿ ಅದನ್ನು ಹೇಳ್ತೀನಿ ಅಂತ ಹೇಳಿರುವಂಥದ್ದು. ಯಶವಂತರಾಯ ಪಾಟೀಲ್ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆಗಿನ ಚರ್ಚೆಯ ಬಳಿಕ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅಂದ್ರೆ ರಾಜೀನಾಮೆಯನ್ನ ಕೊಟ್ಟಿದ್ರು, ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ರಾಜೀನಾಮೆಯನ್ನ ನೀಡಿದ್ರು. ಇದೀಗ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಲಾಗಿದೆ, ಮಾತುಕತೆಯನ್ನ ಮಾಡಲಾಗಿದೆ. ಇಲ್ಲಿ ಕನ್ವಿನ್ಸ್ ಮಾಡಿದ್ರ ಡಿಕೆ ಶಿವಕುಮಾರ್ ಅವರು ಯಶವಂತರಾಯ ಪಾಟೀಲ್ ರವರನ್ನ ಅನ್ನುವಂಥ ಪ್ರಶ್ನೆ. ಈಗ ವಾಪಸ್ ಪಡೆದುಕೊಳ್ತೀನಿ ಅನ್ನುವಂತಹ ಭರವಸೆಯನ್ನು ನೀಡಿದ್ದಾರೆ. ಅಂದರೆ ರಾಜೀನಾಮೆ ಕೊಟ್ಟಿದೆ ಅದನ್ನು ವಾಪಸ್ ಪಡೆದುಕೊಳ್ತೀನಿ ಅಂತ ಹೇಳಿರುವಂಥದ್ದು. ರಾಜೀನಾಮೆಯನ್ನು ವಾಪಸ್ ಪಡೆಯುವ ಭರವಸೆಯನ್ನು ನೀಡಿದ್ದು, ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿದ್ದು ಇಂಡಿ ಶಾಸಕ ಯಶವಂತರಾಯ ಪಾಟೀಲ್. ಈಗ ರಾಜೀನಾಮೆ ಸಲ್ಲಿಸಿದ ಯಶವಂತರಾಯ ಪಾಟೀಲ್ ಯೂ ಟರ್ನ್ ಆಗಿದ್ದಾರೆ. ಅಂದರೆ ವಾಪಸ್ ಪಡಿತೀನಿ ಅಂತ ಹೇಳಿಕೆಯನ್ನು ನೀಡಿರುವಂಥದ್ದು. ಎಲ್ಲವನ್ನ ಸುದ್ದಿಗೋಷ್ಠಿ ಮಾಡಿ ನಾಳೆ ಹೇಳ್ತೀನಿ, ಅಂದರೆ ಏನು ನಿರ್ಧಾರ ಅನ್ನೋದನ್ನ ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆಯಾಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ರಿ. ಅದರ ಭಾಗವಾಗಿಯೇ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಇವತ್ತೊಂದು ದಿವಸ ಅವಕಾಶ ಕೊಡಿ. ಸರ್ಕಾರದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಯಶವಂತರಾಯ ಪಾಟೀಲ್ ಈಗ ರಾಜೀನಾಮೆಯನ್ನ ವಾಪಸ್ ಪಡೆದುಕೊಂಡಿರುವಂಥದ್ದು, ಅಂದ್ರೆ ಭರವಸೆ ನೀಡಿದ್ದಾರೆ ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿ. ಸಿಎಂ ಜೊತೆ 15 ನಿಮಿಷಗಳ ಕಾಲ ಚರ್ಚೆ ಆಗಿರುವಂಥದ್ದು. ಚರ್ಚೆ ಆಗಿದೆ? ಕನ್ವಿನ್ಸ್ ಮಾಡಿದ್ರ ಇಲ್ಲಿ ರಾಜೀನಾಮೆಯನ್ನ ವಾಪಸ್ ಪಡೆಯುವಂತಹ ನಿರ್ಧಾರದಿಂದ ಹಿಂಪಡಿ, ಅಂದ್ರೆ ಅವರು ವಾಪಸ್ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಕನ್ವಿನ್ಸ್ ಮಾಡಿದ್ರಾ ಡಿಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಇದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ನಿನ್ನೆ ಅಷ್ಟೇ ಕಾರ್ಯದರ್ಶಿ ಅವರಿಗೆ ರಾಜೀನಾಮೆ ಪತ್ರವನ್ನ ಕೊಡುವ ಮೂಲಕ ತಾವು ರಾಜೀನಾಮೆಯನ್ನ ಕೊಡ್ತೇವೆ ಸ್ಥಾನಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಯಶವಂತರಾಯ ಪಾಟೀಲ್ ಅವರು ಮುಂದಾಗಿದ್ರು. ಆದ್ರೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದರ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಇವತ್ತು ಮಾತನಾಡಿದ್ರು ಅನ್ನುವಂತಹದ್ದು. ಅವರೊಬ್ಬರೇ ಅಲ್ಲ, ಯಾರ್ಯಾರು ಅಸಮಾಧಾನಿತರಿದ್ದಾರೆ ಅವ್ರೆಲ್ಲರಿಗೂ ಕೂಡ ಒಬ್ಬೊಬ್ಬ ಸಚಿವರು ಹೋಗಿ ಮಾತನಾಡುವಂತಹ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅದರಂತೆ ಯಶವಂತರಾಯ ಪಾಟೀಲ್ ಅವ್ರಿಗೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಸುಮಾರು ಅರ್ಧ ಗಂಟೆಗಳ ಕಾಲ ಮಾತನಾಡಿ ಮುಂಬರುವಂತಹ ದಿನಗಳಲ್ಲಿ ಸ್ಥಾನಮಾನಗಳು ಸಿಗುತ್ತೆ ಅನ್ನುವಂತರ ಜೊತೆಗೆ ಈಗ ಸದ್ಯಕ್ಕೆ ನೀವು ಸುಮ್ಮನಿರಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಅವರು ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಅಂದ್ರೆ ವಾಪಸ್ ತೆಗೆದುಕೊಂಡಿದ್ದಾರೆ ರಾಜೀನಾಮೆ ಪತ್ರವನ್ನು. ಇದರ ಜೊತೆಗೆ ಮೊನ್ನೆ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ರು ಪ್ರಮಾಣ ವಚನದ ದಿವಸ, ಅಂದು ಕೂಡ ಅವರು ಅವ್ರ ಜೊತೆ ಭೇಟಿ ಮಾಡಿ ಒಂದಿಷ್ಟು ಮಾತುಕತೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಾತ್ರಿ ಸುಮಾರು ಹೊತ್ತು ಅವ್ರ ಜೊತೆ ಮಾತುಕತೆ ಮುಗಿದ ಬಳಿಕವೇ ಎಲ್ಲವೂ ಕೂಡ ಒಂದು ಹಂತಕ್ಕೆ ಸೈಲೆಂಟ್ ಆಯ್ತು ಅನ್ನುವಂತ ಮಾಹಿತಿಯೂ ಕೂಡ ಇದೆ. ಆದ್ರೆ ಅದ್ರ ಬಗ್ಗೆ ಇದುವರೆಗೂ ಸ್ಪಷ್ಟತೆ ಇಲ್ಲ. ಆದ್ರೆ ಅದನ್ನ ಹೊರತಾಗಿಯೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮಾತನಾಡಿಸಿ ಸದ್ಯಕ್ಕೆ ಒಂದು ಭರವಸೆಯ ರೀತಿಯಲ್ಲಿ ಅವ್ರ ಜೊತೆ ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಸದ್ಯಕ್ಕೆ ಸರಿ ಹೋಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಧನ್ಯವಾದ ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.